ರಾಜ್ಯದಲ್ಲಿ ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ಗೆರಿಲ್ಲಾ ವಾರ್ ನಿಲ್ಲೋ ಲಕ್ಷಣಗಳಿಲ್ಲ. ಅವ್ರಿಗೆ ಬಯಸಿದ್ದು ಅದೇನಾ ಒಂದೊಂದ್ಸಲ ಅನಿಸ್ಬಿಡುತ್ತೆ. ಆಮೇಲೆ ಬರೋಣ. ಸೊ ಯಾವ ಲಕ್ಷಣಗಳು ಇಲ್ಲ. ಈಗ ನಾಳೆ ಸಚಿವ ಪ್ರಿಯಾಂಕ ಖರ್ಗೆ ಸ್ವಕ್ಷೇತ್ರ ಚಿತ್ತಾಪುರದಲ್ಲೇ ಆರ್ಎಸ್ಎಸ್ ಪಥಸಂಚಲನ ನಡೆಯದಿದೆ. ಭಗವಾ ಧ್ವಜ ಎಲ್ಲ ಹಾಕಿದ್ರು, ಕೇಸರಿ ಬಾವುಟಗಳನ್ನೆಲ್ಲ ಹಾಕಿದ್ರು, ಅವನ್ನೆಲ್ಲ ರಾತ್ರಿ ತೆಗೆದಾಕ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಅನುಮತಿ ಪಡೆದಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಾವು ಅನುಮತಿಯನ್ನು ಪಡ್ಕೊಂಡಿದ್ದೀವಿ, 6,000 ರೂಪಾಯಿ ಹಣನೂ ಕಟ್ಟಿದ್ದೀವಿ, ಇದು ಉದ್ದೇಶಪೂರ್ವಕವಾಗಿ ಭಗವಾ ಧ್ವಜವನ್ನು ತೆಗೆಸಿದ್ದಾರೆ ಅಂತ ಹಿಂದೂ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಇನ್ನು ಭಗವಾ ಧ್ವಜ ತೆರವು ವಿಚಾರಕ್ಕೆ ಸಚಿವ ಪ್ರಿಯಾಂಕ ಖರ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನು, ಆರ್ಎಸ್ಎಸ್ ಪಥಸಂಚಲನಕ್ಕೆ ಇನ್ನೂ ಅನುಮತಿ ಪಡೆದಿಲ್ಲ, ಮಾಹಿತಿ ಕೊಡೋದಲ್ಲ, ಅನುಮತಿ ಕೇಳಬೇಕು. ಆರ್ಎಸ್ಎಸ್ ಧ್ವಜ ಅಂದರೆ ಎದೇನ್ರಿ, ರಾಷ್ಟ್ರಧ್ವಜನ? ಅನುಮತಿ ಇಲ್ಲ, ಅದಕ್ಕೆ ಎಲ್ಲವನ್ನ ತೆರವು ಮಾಡಿದ್ದೀವಿ ಅಂತ ಕಿಡಿಕಾರಿದ್ದಾರೆ. ಇನ್ನು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ಚಿತ್ತಾಪುರ ಗಲಾಟೆ ಬಗ್ಗೆ ನನಗೆಲ್ಲ ಗೊತ್ತಿಲ್ಲ, ಆದರೆ ನಾವು ಆರ್ಎಸ್ಎಸ್ ಟಾರ್ಗೆಟ್ ಅನ್ನು ಮಾಡಿಲ್ಲ, ನಮ್ಮ ಆದೇಶ ಎಲ್ಲ ಸಂಘಟನೆಗಳಿಗೂ ಕೂಡ ಅನ್ವಯಿಸುತ್ತೆ ಅಂತ ಗುಡುಗಿದ್ರು. ಯಾವುದೇ ಸಂಸ್ಥೆ, ಸಂಘ, ಸಂಘಟನೆಗಳ ಬ್ಯಾನ್ ಮಾಡಲು ಸರ್ಕಾರದ ಮುಂದೆ ಪ್ರಸ್ತಾವನೆ ಇಲ್ಲ ಅಂತ ಈ ಕಡೆಗೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಸರ್ಕಾರಕ್ಕೆ ಆರ್ಎಸ್ಎಸ್ ಹೆಸರು ಹೇಳೋಕ್ಕೂ ಕೂಡ ಧೈರ್ಯ ಇಲ್ಲ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಈಶ್ವರಪ್ಪನವರ ಟಾಂಗು. ಪ್ರಿಯಾಂಕ ಖರ್ಗೆ ಆರ್ಎಸ್ಎಸ್ ಬಗ್ಗೆ ಅವಹೇಳನಕಾರಿಗೆ ಮಾತನಾಡ್ತಾ ಇದ್ದಾರೆ, ಅವರಿಗೆ ದೇವರು ಒಳ್ಳೇದು ಮಾಡಲ್ಲ ಅಂತ ಹಾಸನದಲ್ಲಿ ಎಂಎಲ್ಸಿ ರವಿಕುಮಾರ್ ಅವರ ಹಿಡಿಶಾಪ. ಆರ್ಎಸ್ಎಸ್ ಅನ್ನೋದೇ ಒಂದು ಕುಟುಂಬ ರೀ, ಆರ್ಎಸ್ಎಸ್ ಹತ್ತಿಕ್ಕೋದು ಮೂರ್ಖತನದ ಪರಮಾವಧಿ ಅಂತ ಶಾಸಕ ಸುನೀಲ್ ಕುಮಾರ್ ಅವರ ಮಾತು. ನಂಗೆ ಗೊತ್ತಿಲ್ಲ, ಕೇಳ್ಕೊಂಡು ಮಾತಾಡ್ತೀನಿ ನೋಡಪ್ಪ. ನಾವು ಮಾಡಿರೋದು ಯಾವುದೇ ಆರ್ಗನೈಸೇಷನ್ನು ಪರ್ಮಿಷನ್ ಇದು ಹಿಂದೆನೇ ಮಾಡಿತ್ತು, ಜಗದೀಶ್ ಶೆಟ್ಟರ್ ಇರುವಾಗಲೇ ಮಾಡಿತ್ತು. ಟಾರ್ಗೆಟ್ RSS ಅಲ್ವೇ ಅಲ್ಲ, ಎನಿ ಆರ್ಗನೈಸೇಷನ್. ನನ್ನ ಮಾಹಿತಿ ಪ್ರಕಾರ ಅವರು ಪರ್ಮಿಷನ್ ಕೇಳಿಲ್ಲ, ಇನ್ನ ಅವರು ಮಾಹಿತಿಯನ್ನ ನೀಡಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿರೋದು. ಅನುಮತಿ ಕೇಳ್ರಪ್ಪ, ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಇಷ್ಟು ಜನ ಸೇರ್ತಾ ಇದ್ದೀವಿ, ಶಾಂತಿಯುತವಾಗಿ ಮಾಡ್ತೀವಿ, ಈ ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ 10 ಜನ ಜವಾಬ್ದಾರಿ ಇದ್ದಾರೆ. ಏನು RSS ಫ್ಲಾಗ್ ಏನು ನ್ಯಾಷನಲ್ ಫ್ಲಾಗ್ ಏನ್ರಿ? ನ್ಯಾಷನಲ್ ಫ್ಲಾಗಾ? ಯಾವುದೇ ಸಂಸ್ಥೆ, ಸಂಘ, ಯಾವುದೇ ಸಂಘಟನೆಗಳನ್ನು ಬ್ಯಾನ್ ಮಾಡೋದ್ರ ಬಗ್ಗೆ, ಯಾವುದಕ್ಕೂ ಬ್ಯಾನ್ ಮಾಡೋದ್ರ ಬಗ್ಗೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಲ್ಲ, ಚಿಂತನೆ ಇಲ್ಲ. RSS ಹೆಸರು ಹೇಳೋಕ್ಕೂ ಧೈರ್ಯ ಇಲ್ಲ ಅವರಿಗೆ. ಎಲ್ಲೆಲ್ಲಿ ಸಂಘ ಸಂಸ್ಥೆಗಳು ಬಳಸ್ಕೋತಾರೋ ಅಲ್ಲಿ ಅನುಮತಿ ತಗೋಬೇಕು. ಎಷ್ಟು RSS ಬಗ್ಗೆ ಭಯ ಇದೆ ಲೆಕ್ಕ ಹಾಕಿ. ಯಾರ್ಯಾರು ಬ್ಯಾನ್ ಮಾಡಿದ್ರು ಅವರೇ ನಾಶ ಆಗೋದು ವಿನ ಒಬ್ಬ RSS ಸ್ವಯಂ ಸೇವಕ ಪ್ರಧಾನಮಂತ್ರಿ ಆಗತ್ತೆ ಅನ್ಕೊಂಡು ಕೂಡ RSS ಕಾರಣ ಆಗಿದೆ. ಒಂದು ಧರ್ಮವನ್ನು ಇಷ್ಟಪಡದೇ ಇರತಕ್ಕಂಥವ್ರು, ಶಿಸ್ತನ್ನು ಇಷ್ಟಪಡದೇ ಇರತಕ್ಕಂಥವ್ರು, ದೇಶಭಕ್ತಿಯನ್ನು ಇಷ್ಟಪಡದೇ ಇರತಕ್ಕಂಥವ್ರು ಮಾತ್ರ RSS ಅನ್ನು ವಿರೋಧ ಮಾಡಬಹುದು. ಪ್ರಿಯಾಂಕ ಖರ್ಗೆ ಅವರು RSS ಬಗ್ಗೆ ಏನು ಅವಹೇಳನಕಾರಿಯಾಗಿ ಮಾಡ್ತಾ ಇದ್ದಾರೆ, ದೇವ್ರು ಒಳ್ಳೇದು ಮಾಡಲ್ಲ ಅವರಿಗೆ. ನಾನು ಅವ್ರ ತಂದೆಯವ್ರ ಬಗ್ಗೆ ಹೇಳ್ತಾ ಇಲ್ಲ, ಅವ್ರ ಬಗ್ಗೆ ಮಾತ್ರ ನಾನು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದೇನೆ. RSS ಅಂತಂದ್ರೆ ಒಂದು ಕುಟುಂಬ, RSS ಅಂತಂದ್ರೆ ಒಂದು ಪರಿವಾರ. ನಮಗೆ ಮೈದಾನನೇ ಬೇಕು ಅಂತ ಏನಿಲ್ಲ. ಹಾಗಂತೇಳಿ ಸರ್ಕಾರ ಮೈದಾನವನ್ನು ಕೊಡೋದಲ್ಲೇ ರಿಸ್ಟ್ರಿಕ್ಷನ್ ಮಾಡಿ RSS ಅನ್ನು ಹತ್ತಿಕ್ತೀವಿ ಎನ್ನುವಂಥದ್ದು ಮೂರ್ಖತನದ ಪರಮಾವಧಿ. ನಾವು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಿತೇವೆ ಮತ್ತು RSSನ ಸ್ವಯಂ ಸೇವಕರೇ ಕರ್ನಾಟಕದಲ್ಲಿ ಮುಂದಿನ ಆಡಳಿತವನ್ನು ನಡೆಸ್ತಾರೆ. ಇದು ನಿಮಗೆ ಗೊತ್ತಿರಲಿ ಅಷ್ಟೇ. ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು RSS ಟಾರ್ಗೆಟ್ ಮಾಡಿಲ್ಲ ಅಂತ. ಕಳೆದ ಒಂದು ವಾರದಿಂದ ಪ್ರಿಯಾಂಕ ಖರ್ಗೆ ಬಾಯಲ್ಲಿ RSS ಬಿಟ್ಟರೆ ಬೇರೆ ಮಾತೇ ಬಂದಿಲ್ಲ. ಪ್ರಿಯಾಂಕ ಖರ್ಗೆ ಪತ್ರ ಬರೆದು ಇಮಿಡಿಯೇಟ್ ಮಂಗಳವಾರ ಪತ್ರ ಬರೀತಾರೆ, ಗುರುವಾರದ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತಗೋತಾರೆ, ಎಲ್ಲರೂ ಪರ್ಮಿಷನ್ ತಗೋಬೇಕು ಅಂತ. ಹಾಗಾದರೆ ಇವರು ಜನರಿಗೆ ಯಾಮಾರಿಸ್ತಾ ಇದ್ದಾರ? RSS ಟಾರ್ಗೆಟ್ ಅಲ್ಲ ಅಂತಾರೆ, ಟಾರ್ಗೆಟ್ ಮಾಡೋದು ನೋಡಿದ್ರೆ ಬರೀ RSS. ಈಗ ಅಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ, ಹಾಗೆ ಹೀಗೆ ರಿಜಿಸ್ಟ್ರೇಷನ್ ನಂಬರ್ ಕೊಡಿ ಅಂತ ಕೇಳ್ತಾರೆ. ಸಹಜ, ಜನಕ್ಕೆ ಗೊತ್ತಾಗಲ್ವಾ ಇವರು ಟಾರ್ಗೆಟ್ ಮಾಡೋದು RSSನ ಅಂತ? ಅದರಲ್ಲಿ ನೋ ಡೌಟ್ ಅರವಿಂದ್, RSS ಬಿಟ್ರೆ ಇನ್ಯಾವ ಉದ್ದೇಶಗಳು ಕೂಡ ಇದರಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಖಂಡಿತ ಕ್ಲಿಯರ್ ಕಟ್ ಆಗಿ ಮೆಸೇಜ್, ನೀವೆಷ್ಟೇ ಅದಕ್ಕೆ ಸಬೂಬ್ ಕೊಟ್ಟುಕೊಂಡ್ರು ಕೂಡ ಅದು ಆಗಲ್ಲ. RSS ವಿಚಾರದಲ್ಲಿ ತೆಗೆದುಕೊಂಡಂತ ನಿಲುವು ಇದು. ಬಟ್ ಇದರಲ್ಲಿ ಒಂದೇನು ಅಂತಂದ್ರೆ, ನನಗಿರುವಂಥದ್ದು ಇಷ್ಟೊಂದೆಲ್ಲ ಮಾತನಾಡ್ತಾರಲ್ಲ ಮಾನ್ಯ ಸಚಿವರು, ಹಿಂದೆ ಈ DJ ಹಳ್ಳಿ KJ ಹಳ್ಳಿಯಲ್ಲಿ ಆದಾಗೆಲ್ಲ PFI SDPI ಇದೆಲ್ಲ ಹೆಸರು ಬಂದಾಗ ಇಂಥ ಸಂಘಟನೆಗಳ ವಿಚಾರದಲ್ಲಿ ಯಾಕ್ರಿ ನಾವು ಬ್ಯಾನ್ ಮಾಡಲ್ಲ, ಇಂಥ ಸಂಘಟನೆಗಳಿಗೆ ಯಾಕೆ ನಾವು ನಿಷೇಧ ಹೇರೋದಿಲ್ಲ ಅಂತ ಯಾಕೆ ಮಾತುಗಳು ಬರಲಿಲ್ಲ ಅನ್ನುವಂಥದ್ದು ನನ್ನ ಒಂದು ಪ್ರಶ್ನೆ. ಓಕೆ, ಈ ವಿಚಾರದಲ್ಲಿ ಬರೋಣ. ಈಗ ಐ ಥಿಂಕ್ ಸುನೀಲ್ ಅವರು ಹೇಳ್ತಾ ಇದ್ರಲ್ಲ ಶಾಸಕರು, ಒಂದು ಅರ್ಥದಲ್ಲಿ ಕರೆಕ್ಟ್. ಅದು ನೀವು ಯಾವುದೇ ಸಂಘಟನೆಯನ್ನ ಎಷ್ಟೇ ನಾನು ಅದನ್ನು ಬಗ್ಗಿ ಬಡಿತೀನಿ, ಅದನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಪ್ರಯತ್ನ ಪಡ್ತಿರೋ, ಅದು ಅಷ್ಟೇ ಎತ್ತರಕ್ಕೆ ಬೆಳೀತಾ ಹೋಗುತ್ತೆ. ಈಗ ಸರ್ಕಾರಿ ಜಾಗಗಳಲ್ಲಿ, ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು, ಸರ್ಕಾರಿ ಜಾಗಗಳಲ್ಲಿ ನಾವು ಅವಕಾಶ ಕೊಡಲ್ಲ ಅಂತಾರೆ. ಇಟ್ಸ್ ನಾಟ್ ಎ ಸಿಂಪಲ್. ಅದು ಸಂಘ ಪರಿವಾರ. ಸಂಘ ಪರಿವಾರ ಅಂದ್ರೇನು? ಒಂದು ಕುಟುಂಬ.
ಸಂಘಟನೆಗಳು ಸೇರ್ಕೊಂಡಿರುವಂಥ ಒಂದು ಕುಟುಂಬ. ಸಂಘಟನೆಗಳು ಸೇರ್ಕೊಂಡಿರೋ ಪರಿವಾರ ಅಂದ್ರೆ ಏನು? ಕುಟುಂಬ. ಸೊ ಆ ಕುಟುಂಬವನ್ನು ನಾನು ಹತ್ತಿಕ್ಕುವಂಥ ಕೆಲಸ, ಒಂದಿಷ್ಟು ಸರ್ಕಾರಿ ಜಾಗಗಳು ಅದನ್ನೆಲ್ಲ ಬಂದ್ ಮಾಡಿಬಿಟ್ರೆ ಅವ್ರಿಗೆಲ್ಲೋ ಪರ್ಮಿಷನ್ ಸಿಗದೆ ಇದ್ರೆ ಹುಚ್ಚುತನ, ಮೂರ್ಖತನ ಅದು. ಯಾಕೆ ಅಂತಂದರೆ ಈ ಸಂಘಟನೆಯೊಳಗಡೆಗೆ, ಈ RSSನ ಒಳಗಡೆಗೆ ಸೇರಿರುವಂಥ ಜನ ಇದ್ದಾರಲ್ಲ, ಅವರೇ ಬೇಕಿದ್ರೆ ಬನ್ರಿ ನನ್ನ ಜಾಗದೊಳಗೆ ನಾನೇ ಕೊಡ್ತೀನಿ, ನೀವು ಪಥಸಂಚಲನ ಮಾಡ್ಕೊಳ್ಳಿ, ದೊಡ್ಡದಾಗಿ ನಿಮ್ಗೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳಿ ಅಂತ ಜಾಗ ಬೇರೆ ಕೊಡ್ತಾರೆ. ಖಂಡಿತ ಅವ್ರಗಳದೇ ಎಷ್ಟೋ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಅಲ್ಲೇ ಮಾಡ್ಕೊಳ್ತಾರೆ. ನೀವು ಇದೇನು ಮಾಡ್ಕೊಳ್ತೀರಾ ಅಂತಂದ್ರೆ ನಿಮ್ಮ ಮೂಗಿನ ನೇರಕ್ಕೆ ಮಾತನಾಡ್ಕೊಳ್ತಾ ಇದ್ದೀರಾ. ಅದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯ ಅರವಿಂದ್, ಇದರಲ್ಲಿ ಯಾರನ್ನ ಓಲೈಸೋಕ್ಕೋಸ್ಕರ ಈ ಸರ್ಕಾರ ಮಾಡ್ತಾ ಇದೆ, ಮುಸ್ಲಿಮರ ಓಲೈಕೆಗೋಸ್ಕರ ಅವರನ್ನೇ ಒಂದು ರೀತಿಯಾಗಿ ಇಕ್ಕಟ್ಟಿಗೆ ಸಿಲುಕುವಂಥ ಪರಿಸ್ಥಿತಿಗೆ ತಂದಿಡ್ತಾ ಇದ್ದಾರೆ. ಸರ್ಕಾರ ಏನು ಮಾಡಕ್ಕೆ ಹೊರಟಿದೆ ಅದರ ಅರಿವು ಅದಕ್ಕೆ ಇದೆಯಲ್ಲೋ ನನಗೆ ಗೊತ್ತಿಲ್ಲ, ಅಥವಾ ಯಾರೋ ಒಬ್ಬರು ಹೇಳಿದಕ್ಕೋಸ್ಕರ ಕರೆಕ್ಟ್ ಆಗಿದೆ ನಿಲುವು ತೆಗೆದುಕೊಳ್ಳೋಣ ಅಂತೇಳಿ ಮೂರ್ಖತನದ ನಿಲುವನ್ನು ತೆಗೆದುಕೊಳ್ಳುವ ಮೂಲಕವಾಗಿ ನೀವು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇರುವಂಥದ್ದು ಮುಸ್ಲಿಂ ಸಮುದಾಯವನ್ನು. ಯಾಕೆ ಅಂತಂದ್ರೆ ಇದೇ ಸರ್ಕಾರಿ ಜಾಗಗಳಲ್ಲಿ ನಾಳೆ ನಮಾಜ್ ಮಾಡುವಂಥದ್ದು, ಪ್ರಾರ್ಥನೆಯನ್ನು ಮಾಡುವಂಥ ವಿಚಾರಕ್ಕೆ ಅವ್ರು ಬಂದಾಗ ನಾಳೆ ಇದೇ ಹಿಂದೂ ಸಂಘಟನೆಗಳು ಎದ್ದು ನಿಂತ್ಕೊಳ್ಳುತ್ತೆ, ಹೆಂಗ್ರಿ ಅವರಿಗೆ ಪರ್ಮಿಷನ್ ಅನ್ನ ಕೊಡ್ತೀರಾ ನೀವು ಅಂತ ಹೇಳಿ. ಆಮೇಲೆ ನಾಳೆ ನಂಗೊಂದು ಪ್ರಶ್ನೆ ಬರುತ್ತೆ ಈ ವಿಚಾರದಲ್ಲಿ. ಏನು? ಪ್ರಜಾಪ್ರಭುತ್ವದ ವಿಚಾರದಲ್ಲಿ ಕಾಂಗ್ರೆಸ್ ಮಾತನಾಡುತ್ತೆ, ಸಂವಿಧಾನದ ವಿಚಾರದಲ್ಲಿ ಕಾಂಗ್ರೆಸ್ ಮಾತನಾಡುತ್ತೆ. ಹಾಗಿದ್ದಾಗ ಸಂವಿಧಾನದ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ನಿಲುವ ಇದು. ಮಾತೆಲ್ಲ ನೀವು ಪ್ರಜಾಪ್ರಭುತ್ವ ಅಂತೀರಾ. ಬಿಜೆಪಿಗೂ ನಿಮಗೆ ಇರುವಂಥ ವ್ಯತ್ಯಾಸ ಏನು? ಏನಿದೆ ಬಿಜೆಪಿಗೂ ಇವ್ರಿಗೆ? ಬಿಜೆಪಿಯವರು ಮುಸ್ಲಿಂ ಸಂಘಟನೆಗಳ ವಿಚಾರದಲ್ಲಿ ವಿರೋಧವನ್ನು ಮಾಡ್ತಾರೆ, ಅವರು ಸೈದ್ಧಾಂತಿಕವಾಗಿ. ನೀವು ಕೂಡ ಅದೇ ರೀತಿಯಾದಂಥ ಸೈದ್ಧಾಂತಿಕ ನಿಲುವುಗಳ ವಿಚಾರದಲ್ಲಿ ವಿರೋಧವನ್ನು ಮಾಡ್ತೀರಾ. ಹಾಗಿದ್ದಾಗ ನಿಮಗೂ ವ್ಯತ್ಯಾಸನೇ ಇಲ್ಲ, ಓನ್ಲಿ ಅಧಿಕಾರಕ್ಕೋಸ್ಕರ ಅಷ್ಟೇ, ಓಲೈಕೆಗೋಸ್ಕರ ಅಷ್ಟೇ. ಏನ್ ಡಿಫರೆನ್ಸ್ ಇದೆ ನಿಮಗೂ ಅವ್ರಿಗೂ ನಡುವೆ? ಒಬ್ರು ಮುಸ್ಲಿಂ ನಾಯಕರು ಮಾತಾಡ್ತಾ ಇದ್ದಿದ್ದು ನಾನು ಕೇಳಿಸ್ಕೊಂಡೆ ಅರುಣ್. ಅವ್ರು ಹೇಳ್ತಾರೆ, ನಮ್ಮನ್ನ ಯಾಕ್ರಿ ಓಲೈಸ್ಬಿಟ್ಟು ಇವರು RSSನ ವಿರೋಧ ಕಟ್ಕೋಬೇಕು, ನಾವು 75 ವರ್ಷದಿಂದ ಕಾಂಗ್ರೆಸ್ನ ಬೆಂಬಲಿಸ್ಕೊಂಡೇ ಬಂದಿದ್ದೀವಿ, ನಾಳೆಗೂ ಬೆಂಬಲಿಸ್ಕೊಂಡೇ ಹೋಗ್ತೀವಿ. ಇವರು RSS ವಿರುದ್ಧ ಮಾತಾಡಿದ್ರು ಅಷ್ಟೇ, ಪರವಾಗಿ ಮಾತಾಡಿದ್ರು ಅಷ್ಟೇ, ನಮ್ಮ ಬೆಂಬಲ ಕಾಂಗ್ರೆಸ್ ಇದ್ದೇ ಇರುತ್ತೆ ಅಂತಾರೆ ಅವರು. ರಿವರ್ಸ್ ಹೊಡಿಯತ್ತೆ ಅಂತ ನಾನು ಹೇಳೋದು. ನನ್ನ ವಿಚಾರ ಇದರಲ್ಲಿ ರಿವರ್ಸ್ ಹೊಡಿಯತ್ತೆ. ನಿಮ್ಮನ್ನು ನಂಬ್ಕೊಂಡು ನಾವು ಹಿಂಗೆ ಇದ್ರೆ ನಮ್ಮ ಬುಡಕೆ ತಂದಿಡ್ತೀರಾ ನೀವು ಅನ್ನೋದು ಬರುತ್ತೆ ಮುಸ್ಲಿಮರಿಗೆ. ಯಾಕೆ ಮುಸ್ಲಿಂ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜಿನಿಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜಿನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೆಕ್ಸ್ಟ್ ವಿಚಾರಕ್ಕೆ ಬರೋಣ, ನೆಕ್ಸ್ಟ್ ಸ್ಟೋರಿಯಲ್ಲಿ ಇದೆ ನೋಡೋಣ ಏನದು ಅಂತ. ಈಗ RSSಗೆ ಮೂಗುದಾರ ಹಾಕುವ ಸರ್ಕಾರದ ಅಸ್ತ್ರದ ವಿರುದ್ಧ ಕೇಸರಿ ನಾಯಕರು ಈಗ ನಮಾಜ್ ಪ್ರತ್ಯಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ದಮ್ಮು ತಾಕತ್ತಿದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಬ್ಯಾನ್ ಮಾಡಿ ಅಂತ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ. ಯತ್ನಾಳ್ ಅವರು ಪತ್ರ ಎಲ್ಲ ಬರೆದಿದ್ರು ಮುಖ್ಯಮಂತ್ರಿಗಳಿಗೆ. ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಬ್ಯಾನ್ ಮಾಡಿದ್ರೆ ನಾವು ನಮಾಜ್ ಮಾಡೋದಕ್ಕೆ ಬಿಡಲ್ಲ ಅಂತ ಸರ್ಕಾರಕ್ಕೆ ಶ್ರೀರಾಮ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. RSS ಪಥಸಂಚಲನದಲ್ಲಿ ಭಾಗಿಯಾದ PDO ಅಮಾನತಿಗೆ ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಸಾವಿರಾರು ಮುಸ್ಲಿಂ ಅಧಿಕಾರಿಗಳು ನಮಾಜ್ನಲ್ಲಿ ಭಾಗಿಯಾಗ್ತಾರೆ, ತಾಕತ್ತಿದ್ರೆ ಅವ್ರನ್ನೂ ಅಮಾನತು ಮಾಡಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ನಮಾಜ್ ಬ್ಯಾನ್ ಮಾಡುವಂತೆ ಯತ್ನಾಳ್ ಪತ್ರ ಬರೆದ ವಿಚಾರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ, ನಾವು ಅದನ್ನೇ ಹೇಳ್ತಿರೋದಲ್ವಾ, ಇಲ್ಲಿ ಧರ್ಮದ ಪ್ರಶ್ನೆನೇ ಬರಲ್ಲ, ಸಂಘ ಸಂಸ್ಥೆ ಎಲ್ಲ ಪಕ್ಷ SDPI PFIಗೂ ಅನ್ವಯಿಸುತ್ತೆ, PFI ಇಲ್ಲ ಇವಾಗ, ಕೆಲವರು ಯಾಕೆ ಕಾನೂನು ಪಾಲಿಸಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು RSS ಜೊತೆ ಪ್ರಿಯಾಂಕ್ ಖರ್ಗೆ ಜಟಾಪಟಿ ಬಗ್ಗೆ ಮಾಜಿ ಸಚಿವ KN ರಾಜಣ್ಣ ಅವರು ಟಾಂಗ್ ಕೊಟ್ಟಿದ್ದಾರೆ. ಅವರು ಪಕ್ಷದವರೇ. ಈದ್ಗಾ ಮೈದಾನದಲ್ಲಿ ನಮಾಜ್ ಮಾಡುವಾಗ ರಸ್ತೆನಲ್ಲೇ ನಮಾಜ್ ಮಾಡ್ತಾರಪ್ಪ, ಅವರೇನು ಪರ್ಮಿಷನ್ ತಗೋತಾರ? ಜಾರಿ ಮಾಡೋಕ್ಕಾಗದೇ ಇರೋ ಕಾನೂನು ತಂದರೆ ಪುಸ್ತಕದಲ್ಲಿ ಇರಬೇಕಷ್ಟೇ ಅಂತ ಸರ್ಕಾರದ ನಡೆಗೆ ಪರೋಕ್ಷವಾಗಿ ತಿರುಗೇಟು ಕೊಟ್ಟಿದ್ದಾರೆ. ಬರೀ ಜನರಲ್ ಆಗಿ RSS ಅನ್ನು ಈಗಾಗಲೇ ಹೇಳಿ ಗುರಿ ಇಟ್ಟನೆ ಮಾಡಿದರೆ ನಮಾಜ್ ಮಾಡುವಂತಹದ್ದನ್ನು ಬ್ಯಾನ್ ಮಾಡಿ ಇಡೀ ಊರಕ್ಕೂರ ಬ್ಲಾಕ್ ಆಗುತ್ತೆ. ಬ್ಯಾನ್ ಮಾಡಿ ಹಾಗಾದ್ರೆ ಇದನ್ನ ನಿಮ್ಮ ತಾಕತ್ತಿದೆಯಾ? ಮಾಡ್ಲಿಲ್ಲ ಅಂತಂದ್ರೆ ನಾವು ನಮಾಜ್ ಮಾಡಿಸ್ಕೊಡುದಿಲ್ಲ, ನಮಾಜ್ ಮಾಡಕ್ ಅನುಮತಿ ತಗೊಳ್ಳಿ ನೋಡೋಣ, ನಾವು ಘೆರಾವ್ ಹಾಕ್ತಿವಿ, ತಡಿತೀವಿ. ತಾಲಿಬಾನ್ ಸರ್ಕಾರನ ಇದನ್ ಪಾಕಿಸ್ತಾನನ RSS ಪಥಸಂಚಲನದಲ್ಲಿ ಪಾಲ್ಗೊಂಡಂತೇಳಿ ಒಬ್ಬ PDOನ ಸಸ್ಪೆಂಡ್ ಮಾಡಿದ್ದಾರೆ. RSS ಇದು ಒಂದು ರಾಷ್ಟ್ರಭಕ್ತ ಸಂಸ್ಥೆ, ಇಸ್ ಎ ನಾಟ್ ಎ ಪೊಲಿಟಿಕಲ್ ಪಾರ್ಟಿ. ರಾಜಕೀಯ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಂಡ್ರೆ ತಪ್ಪಾಗುತ್ತೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಾರೆ, ನಾಚಿಕೆ ಬೇಕಲ್ಲ. ಆಯ್ತು, ನೀವು PDO ಸಸ್ಪೆಂಡ್ ಮಾಡ್ತಿರಲ್ಲ, ಅಲ್ಪಸಂಖ್ಯಾತ ನೌಕರರು ನಮಾಜುಗಳಲ್ಲಿ ಪ್ರಾರ್ಥನೆ ಬರ್ತಾರೆ ಸಾರ್ವಜನಿಕ ಸ್ಥಳಗಳಲ್ಲಿ, ಮೊದಲು ಅವರು ಸಸ್ಪೆಂಡ್ ಮಾಡಿ ನಿಮಗೆ ತಾಕತ್ತು ಧೈರ್ಯ ಇದ್ರೆ.
ಹೌದು, ನಾವು ಅದೇ ಹೇಳ್ತಾ ಇರೋದಲ್ಲ. ನನಗೇನಿರ್ತದೆ ನಿಮಗೇನಿರ್ತದೆ ಅವರಿಗೂ ಇರ್ತದೆ ಅಂತ ಅಷ್ಟೇ ಅಲ್ವಾ. ಧರ್ಮ ಅಂತ ಪ್ರಶ್ನೆನೇ ಇಲ್ಲ ಸರ್ ಇಲ್ಲಿ. ಧರ್ಮ ಅಂತ ನಾನು ಎಲ್ಲಿ ಉಲ್ಲೇಖಿಸಿದ್ದೀನಿ? ಎಲ್ಲರೂ ಸಂಘಟನೆ, ಸಂಘ ಸಂಸ್ಥೆಗಳು, ಕಾಂಗ್ರೆಸ್ ಪಾರ್ಟಿ, ಬಿಜೆಪಿ ಪಾರ್ಟಿ, RSS, PFI, HDPI, AAP, DSS ಎಲ್ಲಾನು, ಎವ್ರಿಬಡಿ ಇಸ್ ರೆಡಿ ಟು ಫಾಲೋ ದ ರೂಲ್ಸ್ ಎಕ್ಸೆಪ್ಟ್ ಸಮ್ ಪೀಪಲ್. ಯಾಕೆ? ಸರ್ಕಾರಿ ಜಾಗದಲ್ಲಿ RSS ಗೆ ಪರ್ಮಿಷನ್ ತಗೊಂಡು ಮಾಡಿ ಅಂತ ಹೇಳ್ತಾರೆ ಹೊರತು ಅವ್ರನ್ನ RSS ಬ್ಯಾನ್ ಮಾಡಿ ಅಂತ ಹೇಳಿ ಕರೆಯಕ್ಕಾಗ್ತಾ ಬರ್ದಿಲ್ಲ. ಅದು ಎಷ್ಟು ಮಟ್ಟಿಗೆ ಅದು ಜಾರಿ ಮಾಡಕ್ ಸಾಧ್ಯ ಆಗ್ತದೆ ನೋಡೋಣ. ನಮ್ಮಲ್ಲಿ ಈದ್ಗಾ ಇದೆಯಲ್ರಿ, ರೋಡಲ್ಲೇ ನಮಾಜ್ ಮಾಡ್ತಾರಪ್ಪ, ಪರ್ಮಿಷನ್ ತಗೋತಾರ ಅವರು. ಪರ್ಮಿಷನ್ ಕೊಡಿ ಅಂತ ಕೇಳಕ್ ಅವ್ರು ಬರ್ತಾರ? ಜಾರಿ ಮಾಡಕ್ ಆಗದೆ ಇರೋ ಕಾನೂನುಗಳನ್ನ ಮಾಡ್ಕೊಂಡು ಕೂತ್ಕೊಂಡ ಪುಸ್ತಕದಲ್ಲಿ. ಬಟ್ ಈ ಮಾತಿಗೆ ಪ್ರಿಯಾಂಕ್ ಖರ್ಗೆ ಸ್ಟಿಕ್ ಆನ್ ಆಗಬೇಕು ಅಥವಾ ಸರ್ಕಾರ ಸ್ಟಿಕ್ ಆನ್ ಆಗಬೇಕು. ಯಾರಿಗೂ ಪರ್ಮಿಷನ್ ಇಲ್ಲ, ಹೆಸರುಗಳನ್ನೇ ಹೇಳ್ಬಿಟ್ಟಿದ್ದಾರೆ ಅವರು. ನಾಳೆ ದಿನ ಯಾವುದೇ ಹಬ್ಬ ಹರಿದಿನಗಳಲ್ಲಿ ಸಾಮೂಹಿಕ ನಮಾಜ್ ಮಾಡ್ತೀವಿ ಅಂತ ಹೊರಟ್ರೆ ಪರ್ಮಿಷನ್ ತಗೋಬೇಕು. ಅವ್ರಿಗೂ ಇಲ್ಲಿ ಕೇಳ್ದಂಗೆ 12 ಪ್ರಶ್ನೆಗಳನ್ನು ಕೇಳಬೇಕು, ಉತ್ತರವನ್ನು ಕೊಡಬೇಕು. ಈಗ ಇಕ್ಕಟ್ಟಿಗೆ ಸಿಕ್ಕಾಕೋತಾರೆ ಕಾಂಗ್ರೆಸ್. ಅದಕ್ಕೆ ಹೇಳ್ತಾ ಇರೋದು ನಾನು, ತೆಗೆದುಕೊಳ್ಳುವಂಥ ಕಾಂಗ್ರೆಸ್ನ ಪ್ರತಿಯೊಂದು ನಿಲುವುಗಳು ಹೇಗಾಗ್ತಾ ಇದೆ ಅಂತಂದರೆ, BJP ಅವ್ರಿಗೆ ಹೇಳ್ತಾ ಇದ್ರು ಹಿಂದೂ ಮುಸ್ಲಿಂ ನಡುವೆ ಗಲಾಟೆ ಹಬ್ಬಿಸ್ತಾ ಇದ್ರ ನೀವು ಅಂತೇಳಿ. ನೀವು ಮಾಡ್ತಾ ಇರೋದು ಅದೇ ಸಂಘರ್ಷಕ್ಕೆ ನಾಂದಿ ಹಾಡ್ತಾ ಇದ್ದೀರಿ. ಯಾಕೆ ಅಂತಂದ್ರೆ ನೀವು ಯಾವುದನ್ನ ಬಯಸ್ತಾ ಇದ್ರು, ನೀವು ಹೇಳ್ತಾ ಇರೋದು ರೂಲ್ಸ್ಗಳನ್ನ ಫಾಲೋ ಮಾಡಿ ಅಂತೇಳಿ. ಐ ಆಲ್ಸೋ ಅಗ್ರಿ, ಆ ನಿಯಮಗಳನ್ನು ಪಾಲನೆ ಮಾಡಬೇಕು. ಆದರೆ ನೀವು ಯಾವ ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ದೀರೋ ಆ ಉದ್ದೇಶದಲ್ಲಿ ರಿವರ್ಸ್ ಆಗೋದೇನು ಅಂತಂದ್ರೆ ಅದೇ ಪ್ರಶ್ನೆಗಳೇ ಉದ್ಭವ ಆಗುತ್ತೆ. ಏನು, ನಾನೀಗ PDO ಅವ್ರನ್ನ ನೀವು ಸಸ್ಪೆಂಡ್ ಮಾಡಿದ್ರಲ್ವಾ, ಅವನು ಭಾಗಿಯಾಗಿದ್ದ. ನನಗೊಂದು ಕುತೂಹಲದವಾಗಿ ಪ್ರಶ್ನೆ, ಕೇಂದ್ರ ಸರ್ಕಾರ ಸರ್ಕಾರಿ ನೌಕರರು ಯಾವ ಸಂಘಟನೆಗಳಲ್ಲೂ ಭಾಗಿಯಾಗಬಾರದು ಅನ್ನುವಂಥದ್ದು ನಿಯಮಗಳನ್ನು ತೆಗೆದು ಹಾಕ್ಬಿಟ್ರು. ಅದು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಸ್ಟಿಕ್ ಆನ್ ಆಗಿದ್ದು, ಅದನ್ನ ರಿಮೂವ್ ಮಾಡುವಂತ ಕೆಲಸ ಆಗೋಯ್ತು. ಹಾಗಿದ್ದಾಗ ಈಗ ಸಂಘಟನೆಯಲ್ಲಿ ಪಾಲ್ಗೊಂಡ್ರಲ್ವಾ, ಅದು ಅಧಿಕೃತವಾಗಿ RSS ಅನ್ನುವಂಥದ್ದು ರಾಜಕೀಯ ಪಕ್ಷ ಅಲ್ಲ, ಒಂದು ಪಕ್ಷ ಅಲ್ಲ, ಅದು ಇಟ್ಸ್ ನಾಟ್ ಪಾರ್ಟಿ. ಹಾಗಿದ್ದಾಗ ನಾಳೆ ಇವರು ಕೋರ್ಟಿಗೆ ಹೋಗ್ತಾರೆ, ಕೋರ್ಟಿಂದ ಆಚೆ ಬರುತ್ತೆ, ಮಾನ ಮರ್ಯಾದೆ ಇರುತ್ತೆ ಸರ್ಕಾರಕ್ಕೆ. ಅಲ್ಲ, ಕೋರ್ಟ್ ಈಗಾಗಲೇ ಬೇರೆ ರಾಜ್ಯದಲ್ಲಿ 2 ಕೇಸ್ ಆಗೋಗಿದೆ ಆಲ್ರೆಡಿ. ಒಂದು ಮೈಸೂರು ರಾಜ್ಯ ಆದಂತ ಸಂದರ್ಭದಲ್ಲಿ, ನಾನು ಮೊನ್ನೆನೂ ಕೂಡ ಕೇಸನ್ನು ರೆಫರ್ ಮಾಡ್ತಾ ಇದ್ದೆ, ಮೈಸೂರು ರಾಜ್ಯದ್ದು. ಆಗ ಅವ್ರನ್ನ ಬಡ್ತಿ ಕೊಡಬೇಕಾದ್ರೆ ಅವ್ರು RSS ಜೊತೆ ಗುರುಸ್ಕೊಂಡಿದ್ದಕ್ಕೆ ಬಡ್ತಿ ಕೊಡೋದಿಲ್ಲ. ಇನ್ನೊಂದು ಕಡೆಗೆ ಪಂಜಾಬ್ ರಾಜ್ಯದಲ್ಲಿ ಆಗಿದ್ದು, ಪಂಜಾಬಲ್ಲಿ ಆಗಿದ್ದು ಅವರಿಗೆ ವಜಾ ಮಾಡ್ತಾರೆ ಕೆಲಸದಿಂದ, ಅವರು RSS ಜೊತೆ ಗುರುಸ್ಕೊಂಡಿದ್ದಾರೆ ಅಂತೇಳಿ. 2 ಕೇಸನ್ನು ತೆಗೆದಾಕ್ತಾರೆ. ಕಾರಣ ಒಂದೇ, ಅವ್ರ ರಾಜಕೀಯ ಪಕ್ಷ ಅಲ್ಲಾರಿಗದು ಅಂತ ಹೇಳಿ. ಸೇಮ್ ಅದೇ ಪರಿಸ್ಥಿತಿ ಬರುತ್ತೆ. ಅವಾಗ ಮುಖ ತೋರಿಸ್ಕೊಳ್ಳೋಕ್ಕೂ ಕೂಡ ಯೋಗ್ಯತೆ ಇರೋದಿಲ್ಲ ಸರ್ಕಾರಕ್ಕೆ. ಆಮೇಲೆ ನನಗೊಂದು ಈ ವಿಚಾರದಲ್ಲಿ, ಏನು ನಮಾಜ್ ವಿಚಾರದಲ್ಲಿ, ನಾನು ಅವತ್ತು ಕೂಡ ಇದನ್ನು ಹೇಳಿದೆ, ಬಂದೇ ಬರುತ್ತೆ ಈ ವಿಚಾರ ಅಂತ ಹೇಳಿ. ಯಾಕೆ ಅಂತಂದ್ರೆ ಸರ್ಕಾರಿ ಜಾಗದಲ್ಲಿ ಅತಿ ಹೆಚ್ಚು ಬರುವಂಥದ್ದೇ ನಮಾಜ್ ವಿಚಾರದಲ್ಲಿ. ಹಾಗಿದ್ದಾಗ ಈಗ ಅವ್ರನ್ನ PDO ಅಮಾನತು ಮಾಡಿದ್ರಲ್ಲ, ಸರ್ಕಾರಿ ನೌಕರರು ನಮಾಜನ್ನ ಮಾಡಕ್ ಹೋಗ್ತಾರೆ, ಯಾರು ಮುಸ್ಲಿಂ ನೌಕರರು ಇರ್ತಾರೆ, ಅವ್ರು ನಮಾಜ್ ಮಾಡ್ತಾರೆ ಸರ್ಕಾರಿ ಜಾಗದಲ್ಲೇನೆ. ಹಾಗಿದ್ದಾಗ ಅದಕ್ಕೆ ಬ್ಯಾನ್ ಆಗ್ಬೇಕಲ್ಲ ಇನ್ಮೇಲೆ? ಇಲ್ಲ, ಸರ್ಕಾರಿ ಉರ್ದು ಶಾಲೆಗಳಲ್ಲಿ, ಉರ್ದು ಕಾಲೇಜುಗಳಲ್ಲಿ ಶುಕ್ರವಾರ ಸರ್ಕಾರದಿಂದಾನೇ ಪರ್ಮಿಷನ್ ಇದೆ. ಇದಕ್ಕೆ ಸರ್ಕಾರಿ ಜಾಗ, ಹೇಗೆ ಅಲ್ಲೇ ನಮಾಜ್ ಮಾಡ್ತಾರೆ ಅವರು. ಹೇಗೆ ಅಂದ್ರೆ ಅಲ್ಪಸಂಖ್ಯಾತರು ಅಂದ ತಕ್ಷಣ ವಿಶೇಷವಾಗಿರುವಂತ ಸಂವಿಧಾನದಲ್ಲಿ ಪ್ರಾತಿನಿಧ್ಯ ಇದೆ, ಅದನ್ನ ದುರುಪಯೋಗ ಪಡಿಸ್ಕೊಳ್ಳುವಂತ ರೀತಿನ ವಿಧಾನಸೌಧದಲ್ಲಿ ನಡೆಯುತ್ತೆ. ಹೌದು, ವಿಧಾನಸೌಧದಲ್ಲಿದೆ. ಕೆಲವು ಸಾರ್ವಜನಿಕ ಸ್ಥಳಗಳಲ್ಲೆಲ್ಲ ಅವಕಾಶಗಳನ್ನ ಮಾಡಿಟ್ಟಿದ್ದಾರೆ. ಹೇಗೆ ಸಾಧ್ಯ ಅದು? ಅದು ನಿಮಗೆ ಇನ್ನೊಂದು ರೀತಿಯಲ್ಲಿ ಕಾಣೋದಿಲ್ವಾ? ಸಮುದಾಯದಲ್ಲಿ ಬಿರುಕು ಮೂಡಿಸುವಂತ ಕೆಲಸ ನಡೆಯೋದಿಲ್ವಾ? ಹೇಗೆ ಯೋಚನೆ ಮಾಡ್ತೀರಾ ಅದನ್ನ? ಹಾಗಿದ್ದಾಗ ಸರ್ಕಾರಿ ನೌಕರರಾಗಿರುವಂಥ ಯಾವುದೇ ಮುಸ್ಲಿಂ ನೌಕರರು ನಮಾಜನ್ನು ಮಾಡಬಹುದಾ ಸರ್ಕಾರಿ ಜಾಗದಲ್ಲಿ, ಅವರ ಸಂದರ್ಭದಲ್ಲಿ, ಹಬ್ಬದ ಸಂದರ್ಭದಲ್ಲಿ? ಆಮೇಲೆ ನೌಕರರಾಗಿದ್ಕೊಂಡು ಅವ್ರ ಹಬ್ಬದ ಸಂದರ್ಭದಲ್ಲಿ ಆಚೆಗೆ ಹೋಗ್ತಾರೆ, ಮಸೀದಿಗೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಕ್ಕೆ ಹೋಗ್ತಾರೆ. ಅದನ್ನೇ ಕನ್ಸಿಡರ್ ಮಾಡ್ತೀರಾ ಪ್ರಿಯಾಂಕಾ ಖರ್ಗೆ ಅವರೇ? ಅದಕ್ಕೆ ಹೇಳಿದ್ದು ನಾನು, ಮುಸ್ಲಿಮರನ್ನ ನೀವು ಇದರಲ್ಲಿ ತಗಲಾಕಿಸ್ತಾ ಇದ್ದೀರಾ. ಕಾಂಗ್ರೆಸ್ ಬರೋ ಮುಸ್ಲಿಂ ವೋಟ್ಸ್ಗಳನ್ನು ಕೂಡ ಕಳ್ಕೊಳ್ಳೋ ಪರಿಸ್ಥಿತಿಗೆ ಹೋಗಿ ತಲುಪ್ತೀರಾ. ನೀವು ಯಾವುದೋ ಮಾಡಕ್ ಹೋಗಿ ಇನ್ನೇನೋ ಮಾಡ್ಕೊಂಡಂಗಾಗತ್ತೆ ಈ ವಿಚಾರದಲ್ಲಿ. ಬಟ್ ಪ್ರಿಯಾಂಕ್ ಖರ್ಗೆ ಹೇಳಿದಾರಲ್ಲ ಎಲ್ರಿಗೂ ಅಪ್ಲೈ ಆಗುತ್ತೆ ಅಂತ ರೂಲ್ಸ್. ನೋಡೋಣ, ಈಗ ಯತ್ನಾಳ್ ಪತ್ರ ಬರೆದಿದಾರಲ್ಲ, ಮುಖ್ಯಮಂತ್ರಿಗಳ ಬಾಯಲ್ಲೇ ಬರಲಿ, ಹೌದು ಎಲ್ರಿಗೂ ಅನ್ವಯ ಆಗುತ್ತೆ. ಇಲ್ಲ ಅರವಿಂದ್, ಏನಾಗುತ್ತೆ, ಸಂವಿಧಾನದ ಪೀಠಿಗೆ ಬಗ್ಗೆ ಮಕ್ಕಳಿಗೆ ಪಾಠ ಮಾಡಿಸಿದ್ರು, ಆಯ್ತಾ, ಜಾತ್ಯತೀತ ಅಂತ ಹೇಳಿ. ಆ ಟೀಚರ್ಸ್ಗಳನ್ನೇ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ನಿಮ್ಮ ಜಾತಿ ಯಾವುದು ಅಂತ ಕಳಿಸ್ಕೊಟ್ರು. ಇನ್ ಯಾವ್ದು ಇವ್ರದ್ದು? ಇದರಲ್ಲಿ ಇದು ಹೇಳಿದ್ದನ್ನ ಪಾಲನೆ ಮಾಡ್ತಾರ? ಜಾತ್ಯತೀತ ಅಂತ ಬಂದಾಗ ಈ ವಿಚಾರನೂ ಬರುತ್ತಲ್ಲ, ಎಲ್ಲಿ ಪಾಲನೆ ಮಾಡ್ತಾರೋ ಏನ್ ಮಾಡ್ತಾರೋ.
ಇನ್ನು ಆರ್ಎಸ್ಎಸ್ ಪಥಸಂಚಲನದಲ್ಲಿ ಗಣವೇಷಧಾರಿಯಾಗಿ ಭಾಗವಹಿಸಿದ್ದ ರಾಯಚೂರು ಜಿಲ್ಲೆ ಸಿರವಾರ ಪಿಡಿಒ ಪ್ರವೀಣ್ರನ್ನ ನಿನ್ನೆ ಸಸ್ಪೆಂಡ್ ಎಲ್ಲ ಮಾಡಿದ್ರು. ಸಚಿವ ಪ್ರಿಯಾಂಕ ಖರ್ಗೆ ಪತ್ರ ಬೆನ್ನಲ್ಲೇ ಈ ಕ್ರಮವನ್ನು ಕೈಗೊಳ್ಳಲಾಗಿತ್ತು. ಇಲಾಖಾ ವಿಚಾರಣೆ ಕಾಯ್ದಿರಿಸಿ ಅಮಾನತುಗೊಳಿಸಲಾಗಿದೆ ಅಂತ ಆದೇಶವನ್ನು ಹೊರಡಿಸಿಬಿಟ್ರು. ಪ್ರವೀಣ್ರನ್ನ ಅಮಾನತು ಮಾಡಿದ್ದಕ್ಕೆ ಪ್ರವೀಣ್ ತಾಯಿ ಮತ್ತು ಪತ್ನಿ ಕಣ್ಣೀರು ಹಾಕಿದ್ದಾರೆ. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗವಹಿಸಿದ್ದೇ ದೊಡ್ಡ ತಪ್ಪ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರವೀಣ್ ಹಿಂದೆಯೂ ಕೂಡ ಪಥಸಂಚಲನದಲ್ಲಿ ಭಾಗವಹಿಸಿದ್ರು. ಕೂಡಲೇ ಅಮಾನತು ಆದೇಶ ಹಿಂಪಡಿಬೇಕು ಅಂತ ಆಗ್ರಹಿಸಿದ್ದಾರೆ. ಇತ್ತ ತುಮಕೂರಿನಲ್ಲಿ ಆರ್ಎಸ್ಎಸ್ 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಪಥಸಂಚಲನವನ್ನು ನಡೆಸಿದರು. ಸುಮಾರು 3,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಭಾಗಿಯಾಗಿದ್ದರು. ಇತ್ತ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕಾಗಿ ತಹಶೀಲ್ದಾರ್ 12 ಅಂಶದ ವಿವರಣೆಯನ್ನ ಕೇಳಿದ್ದಾರೆ. ಈ ನಡುವೆ ಖಾಸಗಿ ಸಂಘ ಸಂಸ್ಥೆಗಳು ಸಂಘಟನೆಗಳ ಚಟುವಟಿಕೆಗಳಿಗೆ ಅನುಮತಿ ಕಡ್ಡಾಯ ಮಾಡಿ ಸರ್ಕಾರದ ಅಧಿಕೃತ ಆದೇಶ ಹೊರಬಿದ್ದಿದೆ. ದೊಡ್ಡ ತಪ್ಪ ಅನ್ನುವಂಗೆ ಮಾಡಿ ಅವ್ರಿಗೆ ಅಮಾನತು ಮಾಡ್ಯಾರಿ. ಅದು ಏನು ದೇಶದ್ರೋಹ ಕೆಲಸ ಅಲ್ಲ, ಏನಲ್ಲ. ಅವ್ರು RSS ಅದೊಂದು ಸಂಘ ಇರೋದ್ರಿಂದ ಅದರೊಳಗೆ ಎಲ್ಲರಿಗೂ ಭಾಗಿಯಾಗಕ್ಕೆ ಹಕ್ಕದ ಅನ್ನೋ ಉದ್ದೇಶದಿಂದ ಪಥಸಂಚಲನ ಮಾಡಿದ್ದೇ ಒಂದು ದೊಡ್ಡ ತಪ್ಪು ಅನ್ನೋ ಉದ್ದೇಶ ಇಟ್ಕೊಂಡು ಅಮಾನತು ಮಾಡ್ಯಾರಿ. ಇದು ನಮಗೆ ಭಾಳ ದುಃಖಕರ ಸಂಗತಿ ಆಗ್ಯದ್ರಿ. ಯಾವುದೂ ಕೆಟ್ಟ ಕೆಲಸ ಅಂತರೂ ಮಾಡಿಲ್ಲ ರೀ. ಮೊದಲೇ ಅವ್ರ ಕಾಯ್ದೆ ಪ್ರಕಾರ ಗೌರ್ಮೆಂಟ್ ನೌಕರದಾರ ಹೋಗಬಾರ್ದು ಅನ್ನೋದಿತ್ತಂದ್ರೆ ನಾವು ಹೋಗ್ತಿದ್ದಿಲ್ಲ. ಈಗ ಎಲ್ಲರಿಗೂ ಪರ್ಮಿಷನ್ ಅದ ಅಂತ ಹೋಗ್ಯಾನ. ಆದರೆ ಇದು ಮಾಡೋದ್ರಿಂದ ನಮ್ಮ ಮನೆಯೊಳಗೆ ಎಲ್ಲರಿಗೂ ಭಾಳ ದುಃಖ ಆಗ್ಯದ. ಸುದ್ದಿ ತಿಳಿದ ಬಳಕ ನಮ್ಮ ಮಗ ಮನೆಗೆ ಬಂದಿಲ್ಲ, ಫೋನ್ ಎತ್ತಿಲ್ಲ. ನಮಗೆ ಎಷ್ಟು ದುಃಖ ಆಗ್ತದೆ ರೀ. ಅದಕ್ಕೆ ಆದಷ್ಟು ಬೇಗ ಅವನಿಗೆ ನ್ಯಾಯ ಕೊಡಿಸ್ಬೇಕು. ಅಲ್ಲಗೂ 8 ದಿನದಾಗ ಅವನಿಗೆ ಜಾಯಿನ್ ಮಾಡ್ಕೋಬೇಕು. ವಿಡಿಯೋ ಇದ್ದಾಗ ಅವ ಭಾಗಿಯಾಗ್ಯಾನ ರೀ. ನಮ್ಮ ಮಗ ಏನು ವ್ಯವಹಾರ ಮಾಡಿಲ್ಲ, ಏನು ರೊಕ್ಕ ತಿಂದಿಲ್ಲ, ಏನು ಇಲ್ಲ. ಎಲ್ಲರ ಜೋಡಿ ಹೆಂಗದ ಹಂಗೆ. ಬಟ್ ಕೋರ್ಟ್ಗೆ ಹೋದ್ರೆ ನನ್ನ ಪ್ರಕಾರ ಅಗೇನ್ ಅದೇ ಕತೆ. ಕೋರ್ಟ್ನಲ್ಲಿ ಪರವಾಗಿ ಆಗುತ್ತೆ. ಸೇಮ್ ಅದೇ ರಾಜಕೀಯ ಪಕ್ಷ ಅಲ್ಲ ಅನ್ನೋದೇ ಬರುತ್ತೆ. ಈಗ ಇವರನ್ನು ನೀವು ಅಮಾನತ್ ಮಾಡ್ತೀರಿ ಅನ್ನೋದಾದ್ರೆ ಜಾತಿಗಳ ಮೇಲೆ ಕಟ್ಕೊಂಡು ಸಂಘಟನೆಗಳನ್ನ ಕಟ್ಕೊಂಡು ಅದರಲ್ಲಿ ಗುರುಸ್ಕೊಂಡು ಓಡಾಡ್ಕೊಳ್ತಾ ಇರ್ತಾರಲ್ಲ ಅವರನ್ನ ಏನಂತ ಕರಿಬೇಕು. ಓಕೆ, ಅದಕ್ಕಿಂತಲೂ ನನಗೆ ವಿಶೇಷವಾಗಿ ಕಾಡೋದೇನು ಅಂತಂದ್ರೆ ಈ MLC ಚುನಾವಣೆ ನಡೆಯುತ್ತೆ ಅರವಿಂದ್, ಶಿಕ್ಷಕರ ಕ್ಷೇತ್ರಗಳದ್ದೆಲ್ಲ. ಆ ಟೀಚರ್ಸ್ಗಳೆಲ್ಲ ಆ MLA ಒಂದು ಕಾಂಗ್ರೆಸ್ಸೋ ಒಂದು BJPನೋ ಇನ್ಯಾರ್ಯಾರ್ದೋ ಲೀಡರ್ಸ್ಗಳಿರ್ತಾರೆ, ಅವ್ರ ಪರವಾಗಿ ಪ್ರಚಾರ ಮಾಡ್ಕೊಂಡು ಹೋಗ್ತಾರಲ್ಲ, ಅವ್ರನ್ನ ಯಾಕೆ ಅಮಾನತ್ ಮಾಡಿಲ್ಲ? ಹೌದು, ಅವ್ರನ್ನ ಯಾಕೆ ಅಮಾನತ್ ಮಾಡೋದಿಲ್ಲ? ಅದು ನೀವು ಗೆಲ್ಲೋಕ್ಕೋಸ್ಕರ ಇರೋದ್ರಿಂದ ಅವ್ರನ್ನ ಅಮಾನತ್ ಮಾಡೋದಿಲ್ಲ. ಅವ್ರು ನಿಮ್ಮ ಪರವಾಗಿ ಪ್ರಚಾರ ಮಾಡ್ಕೊಂಡು ಪಾಪ ಶಾಲೆಗಳಿಗೆಲ್ಲ ಹೊಡ್ಬಿಟ್ಟು ಮೀಟಿಂಗ್ ಎಲ್ಲ ಮಾಡ್ಕೊಂಡು ಓಡಾಡೋದು. ಅದು ರಾಜಕೀಯ ಪಕ್ಷದ ಪರವಾಗಿ ಅವ್ರು ಪ್ರಚಾರ ನೇರವಾಗಿ ಅಲ್ವಾ? ಇಲ್ಲಿ ಅವರು ಸಂಘಟನೆಯೊಳಗಿದ್ದಾರೆ, ಅಲ್ಲಿ ಟೀಚರ್ಸ್ಗಳು ರಾಜಕೀಯ ಪಕ್ಷಗಳಿಗೆ ಓಡಾಡ್ತಾರೆ. ಅವ್ರನ್ನ ಯಾಕೆ ಅಮಾನತ್ ಮಾಡೋದಿಲ್ಲ? ಹಾಗಿದ್ರೆ ನಿಲ್ಲಿಸಬೇಕು. ನಾಳೆ ಶಿಕ್ಷಕರ ಕ್ಷೇತ್ರಗಳಲ್ಲಿರುವಂಥ MLCಗಳು ಯಾರು ಇರಕೂಡುದು. ಯಾರ್ಯಾರು ವೋಟ್ ಮಾಡಿದರೆ ಎಲ್ಲರೂ ತೆಗೆದುಹಾಕಬೇಕು. ಯಾಕೆ ಅವರು ಡೈರೆಕ್ಟಾಗಿ ನೀವು ವೋಟಿಂಗ್ ತಗೊಳ್ತಾ ಇದ್ದೀರಲ್ಲ ಶಿಕ್ಷಕರಾಗಿದ್ಕೊಂಡು ನೌಕರರನ್ನ. ಹೆಂಗೆ ಅದು ಚೆನ್ನಾಗಿದೆ. ನಿಮ್ಮ ಲಾಜಿಕ್ಗಳು ಹೇಗೆ ಆಗುತ್ತೆ ಅಂದ್ರೆ ನಿಮ್ಗೆ ವಾಪಸ್ ರಿವರ್ಸ್ ಹೊಡೆಯುತ್ತೆ. ಬರುತ್ತೆ, ನೋಡ್ತಾ ಇರಿ ನೀವು. ಅಲ್ಲ, MLC ಎಲೆಕ್ಷನ್ ಅಲ್ಲಿ ಇದೇ ಶಿಕ್ಷಕರು ಪ್ರಚಾರಕ್ಕೆ ಹೋಗ್ಬೇಕು. MLA ಎಲೆಕ್ಷನ್ ಅಲ್ಲಿ ಪಾರದರ್ಶಕ ಚುನಾವಣೆ ನಡೆಸಿ ಅಂತ ಇವ್ರನ್ನ ಕೆಲಸಕ್ಕೆ ಭಾಷೆ ಈಗ ಎಂತ ಕಾಮಿಡಿ ಜೋಕ್ ಮಾಡಿ ಇಟ್ಟಿದ್ರ ಅಂದ್ರೆ ನೀವೆಲ್ಲ. ಸರ್ಕಾರದ ನಿಯಮಗಳೇ ಆಗಿದೆ. ಇದನ್ನ ತಂದಿಟ್ಟು ಇನ್ನೊಂದಿಷ್ಟು ಜೋಕರ್ಸ್ಗಳಾಗ್ತಾ ಇದ್ರಿ ನೀವೆಲ್ಲ. 100% ಹೇಳ್ತೀನಿ. ಅಲ್ಲಿರೋರ್ಗೆ ಒಬ್ರಿಗೂ ಯೋಚನೆ ಬರೋದಿಲ್ವಾ ಅವ್ರನ್ನ ಸಸ್ಪೆಂಡ್ ಮಾಡಿರೋ ವಿಚಾರಕ್ಕೆ? MLCಗಳ ವಿಚಾರದಲ್ಲಿ ನಾವು ಶಿಕ್ಷಕರನ್ನು ಬಳಕೆ ಮಾಡ್ಕೊಳ್ತೀವಿ, ಇಲ್ಲಿ ಹೆಂಗಾಗತ್ತೆ ಅಂತ ಹೇಳಿ. ಸಂಘಟನೆ ರೀ ಅದು. ಏನು ಮಾಡ್ತೀರ ಮಾಡ್ರಪ್ಪ. ನೀವು ನಿಮ್ಗೇನಾದ್ರೂ ಮುಖ ತೋರಿಸಿದ್ರೆ ನಿಮಗೆ ತೋರಿಸ್ಕೋಬೇಕು, ಅಥವಾ ಕಪ್ ಮಸಿ ಬಳ್ಕೊಳ್ಳೋದ್ರೆ ನೀವು ಬಳ್ಕೋಬೇಕು, ನಮಗೇನು. ರೈಟ್. ಇನ್ನು ಕಲಬುರಗಿಯ ಆಳಂದ ಕ್ಷೇತ್ರದಲ್ಲಿ ವೋಟ್ ಚೋರಿ ಆರೋಪ ರಾಹುಲ್ ಗಾಂಧಿ ಮಾಡಿದ್ರಲ್ಲ, ಇದಕ್ಕೆ ರಾಜ್ಯ ಸರ್ಕಾರ ಒಂದು SIT ರಚನೆ ಮಾಡಿದೆ. SIT ತನಿಖೆಯನ್ನು ಮುಂದುವರಿಸಿದೆ. ನಿನ್ನೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ದಾಳಿ ನಡೆಸಿದ್ದ SIT ಅಧಿಕಾರಿಗಳಿಗೆ ಒಂದೊಂದೇ ಮಹತ್ವದ ಸಾಕ್ಷ್ಯಗಳು ಸಿಕ್ತಿವೆ. ಸಾಕ್ಷ್ಯ ನಾಶ ಮಾಡೋದಕ್ಕೆ ಕೆಲ ದಾಖಲೆಗಳಿಗೆ ಬೆಂಕಿ ಹಾಕಲಾಗಿತ್ತು. ಅಳಿದುಳಿದ ಕಾಗದದ ತುಂಡುಗಳನ್ನ SIT ವಶಕ್ಕೆ ಪಡೆದಿದೆ. ಅಮರ್ಜಾ ನದಿಯ ಹಿನ್ನೀರಿನಲ್ಲಿ ಮತದಾರರ ಪಟ್ಟಿ ಸುಟ್ಟು ಎಸೆದಿರುವ ಕುರುಹುಗಳು ಸಿಕ್ಕಿವೆ. ಆಳಂದ ಪಟ್ಟಣದಲ್ಲಿ ದಾಖಲೆಗಳಿಗೆ ಬೆಂಕಿ ಇಟ್ಟು ನದಿಗೆ ಬಿಸಾಡಿದ ಸಂಬಂಧ ಗೂಡ್ಸ್ ವಾಹನವನ್ನು ವಶಕ್ಕೆ ಪಡೆಯಲಾಗಿದೆ. ಚಾಲಕ ಎಸ್ಕೇಪ್ ಆಗಿದ್ದು ವಾಹನ ಮಾಲೀಕ ಸಿದ್ದಾರೂಢ ಎಂಬಾತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಇನ್ನು ತನಿಖೆ ವೇಳೆ ಸ್ಫೋಟಕ ಅಂಶವೊಂದು ಬಯಲಾಗಿದ್ದು ಕಾಲ್ ಸೆಂಟರ್ ಮೂಲಕ ಮತಗಳ್ಳತನ ಮಾಡ್ತಿದ್ರು ಅನ್ನೋದು ಖಚಿತವಾಗಿದೆ. SIT ದಾಳಿ ನಡೆಸಿದ್ದ ಅಕ್ರಮ್, ಅಶ್ಫಾಕ್, ಅಸ್ಲಾಂ, ಜುನೈದ್, ನದೀಮ್ ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಿದ್ದವರು. ಈ ಆಯಾಮದಲ್ಲೂ ತನಿಖೆ ಮುಂದುವರೆದಿದೆ. ಇಷ್ಟೇ ಅಲ್ಲದೆ ನಿನ್ನೆ ಬಾರ್ ಅಂಡ್ ರೆಸ್ಟೋರೆಂಟ್ ಮೇಲೆ ದಾಳಿ ನಡೆಸಿದ್ದ ವೇಳೆ ಮತದಾರರ ಪಟ್ಟಿ ಪತ್ತೆಯಾಗಿರೋದಾಗಿ SIT ಮೂಲಗಳಿಂದ ಖಚಿತವಾಗಿದೆ. ವೋಟ್ ಚೋರಿಗಳು 6-7 ಬಾರಿ ಬಾರ್ನಲ್ಲೇ ಸಭೆ ಮಾಡಿದ್ದು ಬಯಲಾಗಿದೆ. ಇನ್ನು SIT ದಾಳಿ ರಾಜಕೀಯ ಪ್ರೇರಿತ, ನಾನು ಯಾವುದೇ ಮತಗಳ್ಳತನ ಮಾಡಿಲ್ಲ, ತನಿಖೆಗೆ ಸಿದ್ಧ ಅಂತ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಹೇಳಿದ್ದಾರೆ. ಅಲ್ಲಿ ಏನು ಮತ ಚೋರಿರಿಲ್ಲ, ಏನೂ ಇಲ್ಲ, ನಂಬಲ್ಲಿ ನಾವು ಮಾಡೇ ಇಲ್ಲ ಅದು. ಆದರೆ BR ಪಾಟೀಲ್ ಹೇಳಿದ್ದಾರೆ, ಅದಕ್ಕೆ SIT ಇದು ಅಪ್ರೂವ್ ಮಾಡಿದ್ದಾರೆ. SITದವ್ರು ಬಂದು ಮಾಡ್ತಾ ಇದ್ದಾರೆ. ಇಲ್ಲಿ ಗುಲ್ಬರ್ಗದಲ್ಲಿ ಮಾಡಿದ್ರು ಇನ್ನೂ ಸಿಕ್ಕಿಲ್ಲ, ನಮ್ಮ ಆಳಂದಲ್ಲೂ ಇನ್ನೂ ಸಿಕ್ಕಿಲ್ಲ.
ಒಂದು ವೋಟರ್ ಲಿಸ್ಟ್ ಸಿಕ್ಕ ವೋಟರ್ ಲಿಸ್ಟ್ ನಂಬಲ್ಲಿ ನಾವು ರಾಜಕೀಯದವರು ಇದ್ದೇವೆ ಇದ್ದೇ ಇರ್ತದೆ ವೋಟರ್ ಲಿಸ್ಟ್. ದೀಪಾವಳಿ ಹಬ್ಬ ಎಲ್ಲರ ಮನೆಯಲ್ಲಿ ಕ್ಲೀನ್ ಮಾಡ್ತಾರೆ, ಆ ಥರ ಆಳುಗಳು ಕ್ಲೀನ್ ಮಾಡಿದ್ದಾರೆ. ಏನು ಕಚರಪಟ್ಟಿ ಇದ್ದು ಸುಟ್ಟಿದ್ದಾರೆ. ಸಹಕಾರ ಕೊಡ್ತೇವೆ, ಅವರು ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಆಗ್ತೇವೆ, ಏನು ಮಾಡ್ತಾರೋ ಅದಕ್ಕೆಲ್ಲ ತಯಾರಿದ್ದೆವು. ಬಟ್ ಈ ಪ್ರಕರಣದಲ್ಲಿ ಯಾರು ನನ್ನ ಪ್ರಕಾರ ಇದೊಂದು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ ಅಂತ ನಾನೇನು ಅನ್ಕೊಂಡಿಲ್ಲ. ಹೋಗ್ಬೇಕು. ಅಲ್ಲ, ಪ್ರೂವ್ ಮಾಡಕ್ ಆಗಲ್ಲ ಇವ್ರ ಕೈಲಿ. ಮತ ಚೋರಿ ಆಗಿದೆ. ಈಗ ಫಸ್ಟ್ ಆಫ್ ಆಲ್ ಆಳಂದದಲ್ಲಿ ಗೆದ್ದಿರೋದು ಕಾಂಗ್ರೆಸ್ ಕ್ಯಾಂಡಿಡೇಟೇ. ಓಕೆ, ಎಷ್ಟೋ ಒಂದು 4,000 5,000 ವೋಟ್ ಚೋರಿ ಆಗಿದೆ ಅಂತಂದ್ಬಿಟ್ಟು 2023 ಎಲೆಕ್ಷನ್ನನ್ನು ಆ ದಾಖಲೆಗಳನ್ನ ಎಲ್ಲಿ ತರ್ತಾರೆ ಇವರು ಅಂತ ನನ್ನ ಪ್ರಶ್ನೆ. ದಾಖಲೆಗಳು ಸಿಗ್ಲಿಕ್ಕಿಲ್ಲ. ಆದರೆ ಈ ವಿಚಾರದಲ್ಲಿ ಅವರವ್ರ ನೈತಿಕತೆ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಬಟ್ ಅವೆಲ್ಲವೂ ಕೂಡ ಮಾರಾಟ ಮಾಡ್ಕೊಂಡಿರೋರಿಗೆ ಅದು ಬರಲ್ಲ. ಬಟ್ ಯಾಕೆ ಈ ವಿಚಾರದಲ್ಲಿ ನೋಡಿ ಲಿಂಕ್ ಹೇಗಿದೆ ಅಂಥೇಳಿ, ಒಂದೇ ಚುನಾವಣೆ ಇಡೀ ದೇಶದಲ್ಲಿ ಬಂದರೆ ಇದು ಯಾವುದೂ ಸಮಸ್ಯೆ ಇರೋದಿಲ್ಲ. ಏಕರೂಪದ ಚುನಾವಣೆ ನಡೀಬೇಕು ದೇಶದಲ್ಲಿ. ಈ ಸಮಸ್ಯೆ ಯಾಕೆ ಬರುತ್ತೆ ಅಂತಂದರೆ, ಕರ್ನಾಟಕದಲ್ಲಿ ಚುನಾವಣೆ ನಡೀಬೇಕಾದ್ರೆ ಪಕ್ಕದ ಆಂಧ್ರದಲ್ಲಿ ಚುನಾವಣೆ ಇರೋದಿಲ್ಲ. ಅಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಯಾವುದೋ ಹೆಸರಲ್ಲಿ ಓಟ್ ಹಾಕಿಸ್ಬಿಟ್ಟು ಕಳಿಸ್ಬಿಡ್ತಾರೆ. ಏಕಕಾಲದಲ್ಲಿ ದೇಶದಲ್ಲಿ ಚುನಾವಣೆ ನಡೀತಾ ಇದ್ದಾಗ ಅವ್ರವ್ರ ಪಾಡಿಗೆ ಅವ್ರು ಇರ್ತಾರೆ. ಯಾವನು ಅಲ್ಲಿಂದನೂ ಬರಲ್ಲ, ಇಲ್ಲಿಂದನೂ ಬರಲ್ಲ, ಅವನೊಂದು ಪಾಡಿಗೆ ಅವನು ನೋಟ್ ಹಾಕ್ತಾನೆ. ಕಾರಣ ಒಂದೇ ಸಲಕ್ಕೆ ಶಾಯಿ ಹಾಕಿರ್ತಾರೆ, ಒಂದೇ ಸಲಕ್ಕೆ. ಇಲ್ಲದೇ ಇದ್ರೆ ಕರ್ನಾಟಕದಲ್ಲಿ ಚುನಾವಣೆ ಇದ್ದಾಗ ಆಂಧ್ರದವನು ಬರ್ತಾನೆ, ಆಂಧ್ರದಲ್ಲಿ ಚುನಾವಣೆದಾಗ ಕರ್ನಾಟಕದಿಂದ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ವೋಟರ್ ಲಿಸ್ಟ್ ಮಾಡಿ ಇಟ್ಟಿರ್ತಾರೆ, ವೋಟರ್ ಐ ಡಿ. ಅದಕ್ಕೆ ನಾನು ಪದೇ ಹೇಳೋದೇನೆಂದ್ರೆ, ಆಧಾರು, ಪ್ಯಾನು, ವೋಟರು ಎಲ್ಲ ಒಂದು ರೌಂಡ್ ಲಿಂಕ್ ಮಾಡಬೇಕು. ಅವಾಗ ಸರಿ ದಾರಿಗೆ ಬರ್ತಾರೆ. ಇವ್ರಿಗೆ ಬೇಕಾಗಿಲ್ಲ. ಅದು ಮಾಡಿಬಿಟ್ರೆ ಇವರು ಹುಳುಕುಗಳೆಲ್ಲ ಮುಚ್ಚೋಗ್ಬಿಡ್ತಾವಲ್ವ. ಅದಕ್ಕೋಸ್ಕರ ತಮ್ಮ ರಕ್ಷಣೆಗೋಸ್ಕರ ಅವನ್ನೆಲ್ಲ ಹಾಗೆ ಸಪ್ರೇಟ್ ಆಗಿ ಇಟ್ಟಿದ್ದಾರೆ. ಮಾಡಿ ನೋಡೋಣ, ತಾಕತ್ತಿದ್ರೆ. ಏನೋ ಮಾತಾಡ್ತಿರಲ್ಲ, ದಮ್ಮು ತಾಕತ್ತು. ಇದರಲ್ಲಿ ತೋರಿಸಿ ನಿಮ್ಮ ದಮ್ಮು ತಾಕತ್ತು.